ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಯೋಗೇಶ್. ಇವತ್ತೇನಪ್ಪ ಅಂದರೆ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೇನೆ. ಏನಕ್ಕಪ್ಪ ಅಂತಂದರೆ ಡಿಪ್ಲೊಮಾ ಇನ್ ಮೆಕಾಟ್ರಾನಿಕ್ಸ್ ಇಂಜಿನಿಯರಿಂಗ್ ಕೋರ್ಸ್ ಬಗ್ಗೆ ಟೀಚಿಂಗ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿ ಇರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೂ ಸಹ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ನಾವು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1 25-26ನ ಒಂದು ಕ್ವಶನ್ ಪೇಪರ್ ಇದೆ, ಸಾಲ್ವ್ ಮಾಡೋಣ ಬನ್ನಿ. ಹಾಯ್ ಗೈಸ್, ಇವಾಗ ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆ್ಯಂಡ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗೆ ಆನ್ಸರ್ನ ನೋಡ್ತಾ ಹೋಗೋಣ. ಪಾರ್ಟ್ ಎ, choose the appropriate answer for the following question. Each question carries 1 marks. Total 15 questions. Each carry question 1 marks. 15 marks. Total 15 marks. First question is the order of the matrix 3 2 9 1 is ಅಂದರೆ ಈ ಒಂದು ಮ್ಯಾಟ್ರಿಕ್ಸು ಎಷ್ಟು ರೋಸ್ ಮತ್ತು ಕಾಲಮ್ಸನ್ನು ಹೊಂದಿದೆ ಅಂತ ಕೇಳೋದಕ್ಕೆ ಆರ್ಡರ್ ಅಂತ ಕೇಳ್ತಾರೆ. ಇದು ಟೋಟಲ್ 2 ರೋಸ್ ಆ್ಯಂಡ್ 2 ಕಾಲಮ್ಸನ್ನು ಹೊಂದಿದೆ. ಇದಕ್ಕೆ ಸರಿಯಾದ ಆನ್ಸರ್ ಇಸ್ ಎ. ಆ್ಯಂಡ್ ಸೆಕೆಂಡ್ ಕ್ವಶನ್ ಇಸ್ ಇಫ್ ಎ 2 1 3 4 ದೆನ್ 2a ಇಸ್ ಅಂದರೆ ಎ ಮ್ಯಾಟ್ರಿಕ್ಸ್ನಲ್ಲಿರುವ ಎಲ್ಲ ನಂಬರನ್ನು 2 ಜೊತೆ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಯಾವುದು ಕರೆಕ್ಟ್ ಆನ್ಸರ್ ಬರುತ್ತೆ ಅಂತ ನೋಡೋಣ. ಎಕ್ಸಾಂಪಲ್, ಇವಾಗ ಮಲ್ಟಿಪ್ಲಿಕೇಶನ್ ಸ್ಟಾರ್ಟ್ ಮಾಡೋಣ. ನೀವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದನ್ನು ನೀವು ಇಲ್ಲಿ ಬರ್ಕೊಡ್ಬೇಕು. 2a ಎ ಏನೇನಿದೆ ನಂಬರ್ಸನ್ನು ಬರ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ ಇಸ್ 2 ಜೊತೆ ಎಲ್ಲನೂ ಮಲ್ಟಿಪ್ಲಿಕೇಶನ್ ಮಾಡಬೇಕು. 2 2s 4, 2 1s 2, 2 3s 6, 2 4s 8. ಈ ಆನ್ಸರು ಕರೆಕ್ಟ್ ಆನ್ಸರ್ ಇಸ್ ಬಿ. ಇದನ್ನು ನಾವು ಸ್ಕೇಲರ್ ಮಲ್ಟಿಪ್ಲಿಕೇಶನ್ ಅಂತ ಕರಿತೀವಿ. ಇದು ಮ್ಯಾಟ್ರಿಕ್ಸ್ ಎಂಬ ಯೂನಿಟಲ್ಲಿ ಬರುತ್ತೆ. ಇದು ಥರ್ಡ್ ಒನ್ನು, ದ ಕೋಫ್ಯಾಕ್ಟರ್ ಆಫ್ 5 ಇನ್ ದ ಮ್ಯಾಟ್ರಿಕ್ಸ್ 1 3 0 5 ಈಸ್ ಅಂದರೆ 5ಗೆ ಕೋಫ್ಯಾಕ್ಟರ್ನ ನಾವು ಇವಾಗ ಕಂಡುಹಿಡಿಬೇಕು. ಈ ಕೋಫ್ಯಾಕ್ಟರ್ ಅನ್ನೋ ಒಂದು ಫಾರ್ಮುಲಾ ಯಾವ ಥರ ಅಂದರೆ cofactor is equal to plus minus plus. ನೆಕ್ಸ್ಟ್ ಸ್ಟೆಪ್ ಇಸ್ ಇಲ್ಲಿ ಕೊಟ್ಟಿರುವಂಥ ಮ್ಯಾಟ್ರಿಕ್ಸನ್ನು ಇಲ್ಲಿ ಬರ್ಕೊಂಡು ಈ ಒಂದು ಫಾರ್ಮುಲಾವನ್ನು ಅಪ್ಲೈ ಮಾಡಬೇಕು. ಮಾಡಿದ್ದೀನಿ. ಪ್ಲಸ್ ಮೈನಸ್ ಪ್ಲಸ್ ಮಾಡಿದ್ಮೇಲೆ ಇವರು ಕೇಳಿರೋದು 5. ಈ 5ಅನ್ನು ಮ್ಯಾಟ್ರಿಕ್ಸ್ 5 ಅನ್ನೋದನ್ನು ಇಲ್ಲಿ ನೋಡಿಕೊಂಡು ಇದರ ಆಪೋಸಿಟ್ ಯಾವ್ದು ಬರುತ್ತೆ ಅನ್ನೋದನ್ನು ನಾವು ಐಡೆಂಟಿಫಿಕೇಷನ್ ಮಾಡಬೇಕು. ಅದೇ ಕರೆಕ್ಟ್ ಆನ್ಸರ್. ಇವಾಗ 5 ಆಪೋಸಿಟು 1 ಇದೇ 5ನ ಕೋಫ್ಯಾಕ್ಟರು. 0 ಕೋಫ್ಯಾಕ್ಟರ್ ಇಸ್ 3 ಕೋಫ್ಯಾಕ್ಟರ್ ಇಸ್ 0, 1 ಕೋಫ್ಯಾಕ್ಟರ್ ಇಸ್ 5. ಕರೆಕ್ಟ್ ಆನ್ಸರ್ ಇಸ್ ಬಿ. ಯೂನಿಟ್ ವೆಕ್ಟರ್ ಈಸ್ ಎ ವೆಕ್ಟರ್ ಹೂಸ್ ಮ್ಯಾಗ್ನಿಟ್ಯೂಡ್ ಈಸ್ ಅಂದರೆ ಯೂನಿಟ್ ವೆಕ್ಟರ್ ಒಂದು ವೆಕ್ಟರ್ ಆಗಿದ್ದು ಅದರ ಪ್ರಮಾಣವನ್ನು ಕೇಳ್ತಾ ಇದ್ದಾರೆ. ಅಂದರೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮತ್ತು ನಾವು ಲೆಸನಲ್ಲಿ ಕೇಳಿಸ್ಕೊಂಡಿರೋ ಹಾಗೆ ಯೂನಿಟ್ ವೆಕ್ಟರ್ ಅಂದರೆ 1 ಅಂತ ತಿಳ್ಕೊಂಡಿದ್ದೀವಿ.
ಅದಕ್ಕೆ ಪರ್ಫೆಕ್ಟ್ ಆನ್ಸರ್ ಇಸ್ 1. ಇದನ್ನು ನೂಲ್ ವೆಕ್ಟರ್ ಅಂತ ಕರೀತಾರೆ, ಇದನ್ನು ಇನ್ಫಿನಿಟಿ ಅಂತ ಕರೀತಾರೆ. ಮತ್ತು ಇದು ಮಲ್ಟಿಪ್ಲಿಕೇಶನು ಮತ್ತು ಸಬ್ಟ್ರಾಕ್ಷನು ಮಾಡಿದಾಗ ಈ ಆನ್ಸರ್ ಬರುತ್ತೆ. ಇದನ್ನು ಯಾವುದೇ ವೆಕ್ಟರ್ ಅಂತ ಕನ್ಸಿಡರ್ ಮಾಡಲ್ಲ. ಆನ್ಸರ್ ಇಸ್ ಎ. 5th one, if two vector a and vector b are orthogonal perpendicular than, ಅಂದರೆ ವೆಕ್ಟರ್ ಎ ಮತ್ತು ವೆಕ್ಟರ್ ಬಿ ಎರಡೂ ವೆಕ್ಟರ್ಗಳು ಲಂಬವಾಗಿದ್ದರೆ, ಲಂಬ ಅಂದರೆ ಪರ್ಪೆಂಡಿಕ್ಯುಲರ್, ಅಂದರೆ ಎಕ್ಸಾಂಪಲ್ ಇಸ್ ಎ ಪರ್ಪೆಂಡಿಕ್ಯುಲರ್ ಇಂಟು ಬಿ ಹಾಗಿದ್ದರೆ ಇದನ್ನು ಏನಂತ ಕರೀತಾರೆ ಅಂದರೆ, ನಾವು ವೆಕ್ಟರ್ ಲೆಸನ್ ಕೇಳಿರೋ ಪ್ರಕಾರ ಎ ಪರ್ಪೆಂಡಿಕ್ಯುಲರ್ ಬಿ ಅನ್ನೋದನ್ನು ಎ ಡಾಟ್ ವೆಕ್ಟರ್ ಬಿ ಈಸ್ ಈಕ್ವಲ್ ಟು 0 ಅಂತ ಕರಿತೀವಿ. ಇದು ಪರ್ಪೆಂಡಿಕ್ಯುಲರ್ನ ಆರ್ಥೋಗೋನಲ್ ಫಾರ್ಮುಲಾ. ಕರೆಕ್ಟ್ ಆನ್ಸರ್ ಇಸ್ ಬಿ. And 6th one is, if vector f be the force and vector s be the displacement vector, then work done is. ಇದು ಕೂಡ ನಮಗೆ ವೆಕ್ಟರ್ ಚಾಪ್ಟ್ರಲ್ಲೇ ಬರುತ್ತೆ. ಸಿಂಪಲಾಗಿ ಹೇಳೋದೇನೆಂದರೆ, ಇಲ್ಲಿ ಅವ್ರು ಕೇಳ್ತಾ ಇರೋದು ವರ್ಕ್ ಡನ್ ಅನ್ನೋದರ ಫಾರ್ಮುಲಾವನ್ನು ಬರೀಬೇಕು. ವರ್ಕ್ ಡನ್ ಫಾರ್ಮುಲಾ ಎಲ್ಲರಿಗೂ ಗೊತ್ತೇ ಇದೆ. ಎಫ್ ಪ್ಲಸ್ ಎಸ್ ವೆಕ್ಟರ್ ಎಸ್ ಅಂದರೆ ಇದು ಆಗಲ್ಲ, ಇದು ಕೂಡ ಆಗಲ್ಲ. ವೆಕ್ಟರ್ ಎಫ್ ಮೈನಸ್ ವೆಕ್ಟರ್ ಎಸ್ ಇದು ಕೂಡ ರಾಂಗ್ ಆಗುತ್ತೆ. ಇಲ್ಲಿ ಕರೆಕ್ಟ್ ಆನ್ಸರ್ ಇಸ್ ಸಿ. ವೆಕ್ಟರ್ ಎಫ್ ಡಾಟ್ ವೆಕ್ಟರ್ ಎಸ್ ಅನ್ನೋದು ವರ್ಕ್ ಡನ್ನ ಒಂದು ಫಾರ್ಮುಲಾ. 7th one is, the radian measure of the angle 60 degree is, ಅಂದರೆ 60 ಡಿಗ್ರಿ ಇರೋ ಒಂದು ಆ್ಯಂಗಲನ್ನು ರೇಡಿಯನ್ಗೆ ಕನ್ವರ್ಟ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ಕನ್ವರ್ಟ್ ಮಾಡಿದಾಗ ಇಲ್ಲಿ ಯಾವುದು ರೇಡಿಯನು ಅಂತ ನಾವು ನೋಡೋಣ. ಇದನ್ನು ನೀವು ಫೈಂಡ್ ಔಟ್ ಮಾಡಬೇಕು ಅಂದರೆ, ಈಸಿಯಾಗಿ ಫೈಂಡ್ ಔಟ್ ಮಾಡಬೇಕು ಅಂದರೆ, ಒಂದು FX 991 ES ಪ್ಲಸ್ ಏನೋ ಒಂದು ಕ್ಯಾಲ್ಕುಲೇಟ್ರ್ ಇದ್ದರೆ ಬೆಟರು. ಮತ್ತು ದೊಡ್ಡ ಪ್ರಾಬ್ಲಮ್ ಕೂಡ ಬೇಗ ಸಾಲ್ವ್ ಮಾಡ್ಬೋದು, ಟೈಮ್ ಕೂಡ ಹಾಗೆ ಸೇವ್ ಆಗುತ್ತೆ ನಿಮಗೆ. ಆ್ಯಂಡ್ ಆಮೇಲೆ ಇನ್ನೊಂದು ವಿಷಯ ಏನಂತಂದರೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಂದರೆ ನೋಡಿ ಇಲ್ಲಿ ಈ ಥರ ಒಂದು ಸಿಂಬಲ್ ಕಾಣಿಸ್ತಾ ಇದೆಯಲ್ಲ, ಚಿಹ್ನೆ, ಇದರ ಒಂದು ವ್ಯಾಲ್ಯೂ ಬಂದು 180 ಡಿಗ್ರಿ ಆಗಿರುತ್ತೆ. ಈ ಒಂದು ವ್ಯಾಲ್ಯೂನ ತಗೊಂಡು ನಾವು ಇಲ್ಲಿ ಕೆಳಗಡೆ ಕೊಟ್ಟಿರುವಂತಹ, ಅಂದರೆ 4, 3, 2, 6 ಅನ್ನೋ ಈ ವ್ಯಾಲ್ಯೂನ, ಈ ಒಂದು ನಂಬರನ್ನು ತಗೊಂಡು ಈ ವ್ಯಾಲ್ಯೂನ ಜೊತೆಗೆ ತಗೊಂಡು ಡಿವೈಡೆಡ್ ಬೈ ಮಾಡಿದ್ರೆ ನಮಗೆ ಕರೆಕ್ಟ್ ಆನ್ಸರ್ ಸಿಗುತ್ತೆ. ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡಿ ತುಂಬ ಆಪ್ಷನ್ಸ್ ಇದೆ, ಆದರೆ ನಾನು ಈಸಿಯಾಗಿ ಡಿವೈಡೆಡ್ ಬೈ ಮಾಡೋದನ್ನು ನಿಮ್ಗೆ ಕ್ಲಿಯರಾಗಿ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟು ಈ ಚಿಹ್ನೆಯ ವ್ಯಾಲ್ಯೂವನ್ನು ತಗೋಬೇಕು ನಾವು. ಈ ಚಿಹ್ನೆಯ ವ್ಯಾಲ್ಯೂ ನಾವು ಮೊದಲೇ ತಿಳ್ಕೊಂಡಂಗೆ 180 ಆಗಿರುತ್ತೆ. ಆ್ಯಂಡ್ ಡಿವೈಡೆಡ್ ಬೈ, ಇಲ್ಲಿ ಒಂದು ಚಿಹ್ನೆ ಕೊಟ್ಟಿದ್ದಾರೆ, ಅದನ್ನು ಹಾಕಿದ್ರೆ ಒಂದು ಆ್ಯಂಗಲ್ ಬರುತ್ತೆ, 45 ಬರ್ತಾಯಿದೆ, ಇದು ರಾಂಗು. ನೆಕ್ಸ್ಟ್ ನಾವು ಇದನ್ನು ಟ್ರೈ ಮಾಡೋಣ.
6/3 ಆನ್ಸರ್ ಬರ್ತಾ ಇದೆ ನೋಡಿ, 60 ಡಿಗ್ರಿ ಬಂತು. ನಮಗೆ ಬೇಕಾಗಿರೋ ವ್ಯಾಲ್ಯೂ ಕೂಡ ಅಂದರೆ ಆನ್ಸರ್ ಕೂಡ 60 ಡಿಗ್ರಿ. ಆ್ಯಂಡ್ ನಾವು ಇದನ್ನು ಇನ್ನೊಂದು ಥರ ಕೂಡ ಇನ್ನೊಂದು ಸ್ಟೆಪ್ಪಲ್ಲಿ ಕೂಡ ನಾವು ಇದನ್ನು ರಾಂಗ್ ಆರ್ ರೈಟ್ ಅಂತ ಚೆಕ್ ಮಾಡ್ಬೋದು. ಯಾವ ಥರ ಅನ್ನೋದನ್ನು ಹೇಳ್ಕೊಡ್ತೀನಿ ಬನ್ನಿ. ಫಸ್ಟ್ ಎಲ್ಲವನ್ನು ಕ್ಯಾನ್ಸಲ್ ಮಾಡಿ. ಇಲ್ಲಿ ನೋಡ್ತಾ ಇರೋ ಹಾಗೆ ಇಲ್ಲೊಂದು ಬಟನ್ ಕಾಣಿಸ್ತಾ ಇದೆ ಅಲ್ವಾ, ಅದನ್ನು ಪ್ರೆಸ್ ಮಾಡಿ ಇದರ ವ್ಯಾಲ್ಯೂವನ್ನು ಗೊತ್ತಲ್ಲ ನಿಮಗೆ 180 ಡಿಗ್ರಿ ಅದನ್ನು ಹಾಕಿ, ಮತ್ತು ಮಲ್ಟಿಪ್ಲಿಕೇಶನ್ನ ಒಂದು ಸಿಂಬಲ್ ಹಾಕಿ, ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಒಂದು ಸಿಂಬಲನ್ನು ಪ್ರೆಸ್ ಮಾಡಿ, ಮತ್ತು ಇಲ್ಲಿರುವ ಒಂದು 60 ಡಿಗ್ರಿ ಆ್ಯಂಗಲನ್ನು ಫಸ್ಟು ಇಲ್ಲಿ ಟೈಪ್ ಮಾಡಿ. ನೆಕ್ಸ್ಟು ಕೆಳಗಡೆ ಬನ್ನಿ, ಇಲ್ಲಿ 3 ಅಂತ ಇದೆಯಲ್ವ, ಇದನ್ನು ಬಿಟ್ಟು ಈ ಒಂದು ಚಿಹ್ನೆಗೆ 180 ಅಂತ ಕೊಟ್ಟಿದ್ರಲ್ಲ ಅದನ್ನು ಕೊಡಿ. ಇವಾಗ ಎಂಟರ್ ಕೊಟ್ಟರೆ ಕರೆಕ್ಟ್ ಆನ್ಸರ್ ಬಂದ್ಬಿಡುತ್ತೆ. 1/3. ಇವಾಗ ನಿಮ್ಮ ಆನ್ಸರ್ನ ಪರ್ಫೆಕ್ಟ್ ಎಂದು ತಿಳಿದು ಚೂಸ್ ದ ಕರೆಕ್ಟ್ ಆನ್ಸರಲ್ಲಿ ನೀವು ಕರೆಕ್ಟ್ ಆನ್ಸರನ್ನು ಟಿಕ್ ಮಾಡ್ಬೋದು. ಆ್ಯಂಡ್ 8th ಕ್ವಶನ್ ಇಸ್, ಇದು ಟ್ರಿಗ್ನೋಮೆಟ್ರಿ ಪ್ರಾಬ್ಲಮಲ್ಲಿ ಬರುತ್ತದೆ. ಕಾಸ್ ಸ್ಕ್ವೇರ್ ಎ ಮೈನಸ್ ಸೈನ್ಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು, ಇದಕ್ಕೆ ಕರೆಕ್ಟ್ ಆನ್ಸರ್ ಇಸ್ ಸಿ. ಯಾಕಂದರೆ ಕಾಸ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎ ಸೈನ್ ಟು ಎ ಇದು ಬರಲ್ಲ, ಫಾರ್ಮುಲಾ ಪ್ರಕಾರ ಹೋದರೆ ಇದು ಬರಲ್ಲ. ಟ್ಯಾನ್ ಎ ಇದು ಕೂಡ ಬರಲ್ಲ, ಕಾಟ್ 2a ಇದು ಕೂಡ ಬರಲ್ಲ. ನಾವು ಕರೆಕ್ಟ್ ಆನ್ಸರ್ ಇಸ್ ಸಿನ ಚೂಸ್ ಮಾಡಬೇಕು. 9th ಒನ್ ಇಸ್ ಸೈನ್ a ಪ್ಲಸ್ ಬಿ ಇಸ್ ಈಕ್ವಲ್ ಟು ಸೈನ್ ಎ ಕಾಸ್ ಬಿ ಮೈನಸ್ ಕಾಸ್ ಎ ಸೈನ್ ಬಿ. ಇದಾಗಲ್ಲ. ಬಿ ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ ಇದು ಕರೆಕ್ಟ್ ಆನ್ಸರ್. ಮತ್ತು ಕಾಸ್ ಎ ಕಾಸ್ ಬಿ ಸೈನ್ ಎ ಸೈನ್ ಬಿ ಇದು ಕೂಡ ಆಗಲ್ಲ. ಕಾಸ್ ಎ ಕಾಸ್ ಬಿ ಸೈನ್ ಎ ಪ್ಲಸ್ ಸೈನ್ ಎ ಸೈನ್ ಬಿ ಇದು ಕೂಡ ಆಗೋದಿಲ್ಲ. ಸೈನ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ. ಕರೆಕ್ಟ್ ಆನ್ಸರ್ ಇಸ್ ಬಿ. Next 10th question is the value of I square. ಅಂದರೆ ಐ ಸ್ಕ್ವೇರ್ನ ವ್ಯಾಲ್ಯೂವನ್ನು ಇಲ್ಲಿ ಕೇಳ್ತಾ ಇದ್ದಾರೆ. ಇದು ಯಾವ ಚಾಪ್ಟ್ರಲ್ಲಿ ಬರುತ್ತೆ ಅಂದರೆ ಕಾಂಪ್ಲೆಕ್ಸ್ ನಂಬರಲ್ಲಿ ಏನೋ ಯೂನಿಟಲ್ಲಿ ಬರುತ್ತೆ. ಮೈನಸ್ ಐ ಸ್ಕ್ವೇರ್ ಅಂತ ಹೇಳಿದ್ರೆ -1 ಅಂತ ಹೇಳ್ಬೋದು ನಾವು. ಕರೆಕ್ಟ್ ಆನ್ಸರ್ ಇಸ್ ಎ. ಐ ಸ್ಕ್ವೇರ್ನ ಒಂದು ವ್ಯಾಲ್ಯೂ -1 ಆಗಿರುತ್ತೆ. ನೆಕ್ಸ್ಟ್ 11th ಒನ್, ದ ಕಾಂಜುಗೇಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ 2 + 3i ಇಸ್. ಇಲ್ಲಿ ಕಾಂಜುಗೇಟ್ ಏನು ಅಂತ ನೋಡೋದಂದರೆ, ಯಾವುದೇ ಒಂದು ನಾವು ನಂಬರನ್ನು ಕೊಟ್ಟಾಗ ಆ ನಂಬರಲ್ಲಿ ಇರುವ ಚಿಹ್ನೆಗಳನ್ನು ಇಂಟರ್ಚೇಂಜ್ನಲ್ಲ ಅದನ್ನು ಚೇಂಜ್ ಮಾಡಿ ಬರೆಯೋದನ್ನು, ಚಿಹ್ನೆನ ಚೇಂಜ್ ಮಾಡಿ ಬರೆಯೋದನ್ನು ಕಾಂಜುಗೇಟ್ ಅಂತ ಕರಿತೀವಿ. ಎಕ್ಸಾಂಪಲ್ಗೆ ನೋಡೋದಾದರೆ ಇವಾಗ 2 + 3 ಅಂತ ಇದೆ. ಇನ್ನು ಕಾಂಜುಗೇಟ್ ಆಗಿ ಬರೆಯೋದಾದರೆ 2 ಇಲ್ಲಿ ಒಂದು ಚಿಹ್ನೆ ಇದೆ, ಈ ಚಿಹ್ನೆಯನ್ನು ಚೇಂಜ್ ಮಾಡಬೇಕು. ಇಲ್ಲಿ ಮೈನಸ್ ಪ್ಲಸ್ ಇರೋದನ್ನು ಮೈನಸ್ ಮಾಡಿ ಚೇಂಜ್ ಮಾಡಿ ಅಂತ ಅರ್ಥ. ಈ ಥರ ಮಾಡಿದ್ರೆ ಇದನ್ನು ನಾವು ಕಾಂಜುಗೇಟ್ ಅಂತ ಕರಿತೀವಿ.
ಇನ್ನೊಂದು ಎಕ್ಸಾಂಪಲ್ನ ನೋಡೋದಾದರೆ -2 -3i ಇದನ್ನು ಕಾಂಜುಗೇಟ್ ರೂಪದಲ್ಲಿ ಬರೀಬೇಕು ಅಂತಂದರೆ +2 ಅಂದರೆ ಇಲ್ಲಿ ಏನೂ ಇಲ್ಲ ಅಂತಂದರೆ ಪ್ಲಸ್ ಇದೆ ಅಂತ ನೀವು ತಿಳ್ಕೋಬೇಕು. +2 + 3i ಇದನ್ನು ನಾವು ಕಾಂಜುಗೇಟ್ ರೂಪದಲ್ಲಿ ಬರೆದ್ರೆ ಈ ಥರ ಬರುತ್ತೆ. ಅರ್ಥ ಆಯಿತು ಅನ್ಕೋತೀನಿ. ಆ್ಯಂಡ್ ಚೂಸ್ ದ ಕರೆಕ್ಟ್ ಆನ್ಸರ್ ಈಸ್ ಸಿ. Well, question is the real part of the complex number 3 + 4i is. ಅಂದರೆ ಈ 3 + 4iನಲ್ಲಿ ರಿಯಲ್ ಪಾರ್ಟ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಈ ಒಂದು ಕಾಂಪ್ಲೆಕ್ಸ್ ನಂಬರಲ್ಲಿ ರಿಯಲ್ ಪಾರ್ಟು ಮತ್ತು ಇಮ್ಯಾಜಿನರಿ ಪಾರ್ಟ್ ಅಂತ ಬರುತ್ತೆ. ಅದರಲ್ಲಿ ರಿಯಲ್ ಪಾರ್ಟು ಯಾವುದು, ಇಮ್ಯಾಜಿನರಿ ಪಾರ್ಟ್ ಯಾವುದು ಅಂತ ಯಾವ ಥರ ಐಡೆಂಟಿಫಿಕೇಷನ್ ಮಾಡೋದು ಅಂದರೆ, ಎಕ್ಸಾಂಪಲ್ ಇಲ್ಲಿ ಯಾವ ಥರ ಕೊಟ್ಟಿದ್ದಾರೆ ಅದನ್ನು ನಾನು ಬರ್ತಾ ಇದ್ದೀನಿ. 3 + 4i. ಇದರಲ್ಲಿ ಇಮ್ಯಾಜಿನರಿ ಪಾರ್ಟು ಹಾಗೆ ಇದರಲ್ಲಿ ಇಮ್ಯಾಜಿನರಿ ಪಾರ್ಟು ಮತ್ತು ರಿಯಲ್ ಪಾರ್ಟನ್ನು ಯಾವ ಥರ ಐಡೆಂಟಿಫಿಕೇಷನ್ ಮಾಡೋದಂದರೆ, ಇವಾಗ ಐ ಪಕ್ಕ ಏನಿದೆ ಅದನ್ನು ನಾವು ಇಮ್ಯಾಜಿನರಿ ಪಾರ್ಟ್ ಅಂತ ಐಡೆಂಟಿಫಿಕೇಷನ್ ಮಾಡ್ತೀವಿ. ಅಂದರೆ ಐ ಪಕ್ಕ +4 ಇದೆ, ನಾವು 4 ಅಂತ ಬರ್ಕೋತೀವಿ, ಅಂದರೆ +4 ಆಗುತ್ತೆ. ರಿಯಲ್ ಪಾರ್ಟ್ ಅಂದರೆ ಯಾವುದೇ ಚಿಹ್ನೆಗಳಿರಲಿಲ್ಲ ಅಂದರೆ ಅದನ್ನು ನಾವು ರಿಯಲ್ ಪಾರ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ರಿಯಲ್ ಪಾರ್ಟು 3. ಇನ್ನೊಂದು ಎಕ್ಸಾಂಪಲ್ನ ಕೊಡೋದು ಅಂದರೆ, ಇದರಲ್ಲಿ 2 ಅನ್ನೋದು ಯಾವುದೇ ಒಂದು ಮುಂದ್ಗಡೆ ನಂಬರ್ ಇಲ್ಲ, ಇನ್ನು ರಿಯಲ್ ಪಾರ್ಟ್ ಅಂತ. ಮತ್ತು ಐ ಪಕ್ಕ ಯಾವುದಿದೆ ಅದನ್ನು ಇಮ್ಯಾಜಿನರಿ ಪಾರ್ಟ್ ಅಂತ ನಾವು ಕರಿತೀವಿ. ಆ್ಯಂಡ್ ಆಮೇಲೆ ಭಾಳಷ್ಟು ಜನ ಮಿಸ್ಟೇಕ್ ಮಾಡೋದೇನೆಂದರೆ, ಈ ಥರ ಒಂದು ಮೈನಸ್ಸಲ್ಲಿ ಬರೋ ಒಂದು ಸಂಖ್ಯೆಗಳನ್ನು ಕೊಟ್ಟಾಗ 3 ಅನ್ನೋದು ರಿಯಲ್ ಪಾರ್ಟ್ ಅಂತ ಬರ್ಕೋತೀವಿ. ಆ್ಯಂಡ್ ಇಮ್ಯಾಜಿನರಿ ಪಾರ್ಟನ್ನು ನಾವು -7 ಅಂತ ಬರ್ಕೋಬೇಕು. ಯಾಕಂದರೆ ಇಲ್ಲಿ 7 ಜೊತೆಗೆ ಇರೋದು ಮೈನಸ್ಸನ್ನು ಬರ್ಕೋಬೇಕು, ಇಲ್ಲಾಂದರೆ ಅದು ರಾಂಗ್ ಆಗುತ್ತೆ. ಮತ್ತು ಐ ಅನ್ನೋದನ್ನು ನಾವು ಇಲ್ಲಿ ಇಮ್ಯಾಜಿನರಿ ಪಾರ್ಟ್ ಅಂತ ಮುಂದೆ ಬರೆಯೋಂಗಿಲ್ಲ, ಐ ಒಂದನ್ನು ಬಿಟ್ಟು ಬರೀ ಸಂಖ್ಯೆಗಳನ್ನು ಮಾತ್ರ ಬರ್ಕೋಬೇಕು. ಇವಾಗ ಕರೆಕ್ಟ್ ಆನ್ಸರ್ ಇಸ್ B. And 13th one is the value of limit theta tends to 0 tan theta divided by theta is. ಅಂದರೆ ಇಲ್ಲಿ ತೀಟಾ ವ್ಯಾಲ್ಯೂನ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಇದಿಷ್ಟರಲ್ಲಿ ತೀಟಾ ವ್ಯಾಲ್ಯೂ ಈಸ್ A. 13th one is correct answer is A. And 14th one is, and now 14th question ನೋಡೋದಾದರೆ, ಲಿಮಿಟ್ extends to A x square n minus a square is n divided by x minus a. ಇದರ ಮುಂದೆ ಇನ್ನೊಂದು ಫಾರ್ಮುಲಾ ಬರುತ್ತದೆ. ಇದನ್ನು ಯಾವ ಥರ ನೋಡೋದು ಅಂದರೆ, NA ಸ್ಕ್ವೇರ್ n+1 ಅಲ್ಲ, ಇದು ಆಗೋದಿಲ್ಲ. NA n-1 ಇದು ಕರೆಕ್ಟ್ ಆನ್ಸರು. ಮತ್ತು NA ಸ್ಕ್ವೇರ್ n ಆಗೋದಿಲ್ಲ, A ಸ್ಕ್ವೇರ್ n-1 ಇದು ಕೂಡ ಆಗೋದಿಲ್ಲ. ಸೊ ಕರೆಕ್ಟ್ ಆನ್ಸರ್ ಇಸ್ B. ಇದರ ಬಗ್ಗೆ ನಾವು ಲಿಮಿಟ್ಸ್ ಆಫ್ ದಿ ಫಂಕ್ಷನ್ ಎಂಬ ಒಂದು ಯೂನಿಟಲ್ಲಿ ತುಂಬ ಡೀಪಾಗಿ ಕಲಿತೀವಿ.
ಜಸ್ಟ್ ಇದೊಂದು ಫಾರ್ಮುಲಾ. ಆ್ಯಂಡ್ 15th one is the value of limit x tends to 1 x square plus 1 is ಅಂದರೆ ಎಕ್ಸ್ಗೆ ಒಂದನ್ನು ಕೊಟ್ಟು ಅದನ್ನು ಅಡಿಷನ್ ಮಾಡು ಅಂತ ಹೇಳ್ತಾ ಇದ್ದಾರೆ, ಅಂದರೆ ಪ್ಲಸ್ ಮಾಡು ಅಂತ. ಇವಾಗ ನಾವು ಯಾವ ಥರ ಕೊಟ್ಟಿದ್ದಾರೋ ಆ ಥರ ಬರ್ಕೊಂಡು ಎಕ್ಸ್ಗೆ ಒಂದು ಕೊಡಿ ಅಂತ ಹೇಳ್ತಾ ಇದ್ದಾರೆ. ನಾವು ಎಕ್ಸ್ಗೆ ಒಂದನ್ನು ಕೊಟ್ಟು ನೋಡೋದಾದರೆ 1 ಸ್ಕ್ವೇರ್ ಅಂದರೆ 1 ಪ್ಲಸ್ಸು 1 ಇಸ್ ಈಕ್ವಲ್ ಟು 2 ಬರುತ್ತೆ. ಇಲ್ಲಿ ಕರೆಕ್ಟ್ ಆನ್ಸರ್ ಇಸ್ ಸಿ. ಸೊ ಇವಾಗ ಮಲ್ಟಿಪಲ್ ಚಾಯ್ಸಸ್ ಕ್ವಶನ್ಸು ಮುಗೀತು. ನೀವು ಇದಕ್ಕೆ ಎಷ್ಟು ಕರೆಕ್ಟಾಗಿ ಆರ್ ಎಷ್ಟು ರಾಂಗ್ ಮಾಡಿದ್ದೀರಾ ಅಂತ ಆನ್ಸರ್ನ ಚೆಕ್ ಮಾಡ್ಕೊಳ್ಳಿ. ಮತ್ತು ಇವಾಗ ನಾವು ಸೆಕೆಂಡ್ ಮೇನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೆ ಹೋಗೋಣ. ಇಲ್ಲಿ 5 ಕ್ವಶನ್ಸ್ ಇರ್ತದೆ. ಒಂದೊಂದು ಕ್ವಶನ್ಗೆ 1 ಮಾರ್ಕ್ಸ್ ಇರ್ತದೆ. ಟೋಟಲು 5 ಮಾರ್ಕ್ಸ್. ಆ್ಯಂಡ್ ಅವರೇ ಇಲ್ಲಿ ಆನ್ಸರ್ನ ಕೊಟ್ಟಿದ್ದಾರೆ. ಇಲ್ಲಿ ನಾವು ಕರೆಕ್ಟ್ ಆನ್ಸರ್ನ ಚೂಸ್ ಮಾಡಿ ಈ ಒಂದು ಕ್ವಶನ್ಗೆ ಬರೀಬೇಕು. ಕ್ವಶನ್ ಏನು ಅಂತ ನೋಡೋಣ. 16th one is if the number of rows and columns in a matrix is same then it is a dash matrix. ಈ ಕ್ವಶನ್ನ ಅರ್ಥ ಏನಂದರೆ ನಂಬರ್ ಆಫ್ ರೋಸ್ ಆ್ಯಂಡ್ ನಂಬರ್ ಆಫ್ ಕಾಲಮ್ಸ್ ಇದ್ದರೆ ಅದನ್ನು ಏನಂತ ಅಥವಾ ಯಾವ ಮ್ಯಾಟ್ರಿಕ್ಸ್ ಅಂತ ಕರೀತಾರೆ ಅಂತ ಹೇಳ್ತಾ ಇದ್ದಾರೆ. ಇದನ್ನು ನಾವು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇದನ್ನು ನಾವು ಮ್ಯಾಟ್ರಿಕ್ಸ್ ಅನ್ನೋ ಚಾಪ್ಟ್ರಲ್ಲಿ ಡೀಪಾಗಿ ನೋಡ್ತೀವಿ. ಆ್ಯಂಡ್ 17th ಕ್ವಶನ್ ಈಸ್ ಅಡಿಷನ್ ಆಫ್ 2 ವೆಕ್ಟಾರ್ಸ್ i plus 2j plus 5k ಆ್ಯಂಡ್ i plus 2j plus k is ಅಂದರೆ ಈ ಒಂದು ವೆಕ್ಟರ್ ಮತ್ತು ಈ ಒಂದು ವೆಕ್ಟರ್ನ ಅಡಿಷನ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ಇದನ್ನು ಅಡಿಷನ್ ಮಾಡಿದ್ರೆ ಆನ್ಸರ್ ಇಲ್ಲಿ ಯಾವ್ದು ಬರುತ್ತೆ ಅಂತ ನೋಡೋಣ. ಇವಾಗ ಹೇಗೆ ಅಡಿಷನ್ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ಕೊಟ್ಟಿರುವಂತಹ ವೆಕ್ಟರ್ ಎ ಆ್ಯಂಡ್ ವೆಕ್ಟರ್ ಬಿನ ಇಲ್ಲಿ ಬರ್ಕೊಂಡು ಮತ್ತು ಅಡಿಷನ್ ಅಂತ ಕೊಟ್ಟಿದ್ದಾರೆ. ಅಡಿಷನ್ ಅಂದರೆ ಫಾರ್ಮುಲಾ ಏನು ಬರುತ್ತೆ ಅಂದರೆ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಈಸ್ ಈಕ್ವಲ್ ಟು ಅಂತ ಹಾಕ್ಬಿಟ್ಟು ಇಲ್ಲಿ ವೆಕ್ಟರ್ ಎ ಅಂದರೆ ಏನು ಅಂತ ಬರ್ಕೊಂಡು ಏನು ವ್ಯಾಲ್ಯೂಸನ್ನು ಬರ್ಕೊಂಡು ಮತ್ತು ಪ್ಲಸ್ ಇದೆ ಪ್ಲಸ್ಸನ್ನು ಹಾಕ್ಕೊಂಡು ಬಿ ವೆಕ್ಟರ್ ವ್ಯಾಲ್ಯೂಸನ್ನು ಬರ್ಕೊಂಡು ಇದನ್ನು ನಾವು ಪ್ಲಸ್ ಮಾಡೋದು ಯಾವ ಥರ ಅಂದರೆ ಈ ಒಂದು ನಂಬರ್ ಮತ್ತು ಈ ಒಂದು ನಂಬರನ್ನು ತಗೊಂಡು ಪ್ಲಸ್ ಮಾಡಬೇಕು. ಎಕ್ಸಾಂಪಲ್ ನೋಡ್ಕೊಳ್ಳಿ, ಐ ಪ್ಲಸ್ ಐ ಆ್ಯಂಡ್ 2j ಪ್ಲಸ್ 2j plus 2j and plus 5k plus k. ಇವನ್ನು ನಾವು ಅಡಿಷನ್ ಮಾಡಿದಾಗ ಫೈನಲ್ ಆಗಿ ಒಂದು ಆನ್ಸರ್ ಬರುತ್ತೆ. ಅದೇ ಆನ್ಸರು 2i ಪ್ಲಸ್ 4j ಪ್ಲಸ್ 6k. ಇವಾಗ ಫೈನಲ್ ಆನ್ಸರ್ ಇಸ್ 2i ಪ್ಲಸ್ 4j ಪ್ಲಸ್ 6k ಬಂತು. ಯಾವುದು ಅಂತ ನೋಡೋಣ. ಸೆಕೆಂಡ್ ಅಂದರೆ 16th one is ಆನ್ಸರ್ ಇಸ್ 2i ಪ್ಲಸ್ 4j ಪ್ಲಸ್ 6k. ಆ್ಯಂಡ್ 18th one is the value of the sine 180 degree minus
ತೀಟಾ ಅಂತ ಕೇಳೋರೆ. ಹಂಗಂದರೆ ನಾವು ಈಸಿಯಾಗಿ ಇದನ್ನು ಸೈನ್ ತೀಟಾ ಅಂತ ಬರೀಬೋದು. ಇದನ್ನು ನಾವು ಟ್ರಿಗ್ನಾಮೆಟ್ರಿ ಪ್ರಾಬ್ಲಮ್ಸಲ್ಲಿ ಡೀಪಾಗಿ ನೋಡ್ತೀವಿ. ಮತ್ತು 19th ಒನ್ ಈಸ್ ದ ಮಾಡ್ಯುಲಸ್ ಆಫ್ ದ ಕಾಂಪ್ಲೆಕ್ಸ್ ನಂಬರ್ z is equal to a plus ib is, ಅಂದರೆ a plus ib ಅನ್ನೋದನ್ನು ನಾವು ಮಾಡ್ಯುಲಸ್ ರೂಪದಲ್ಲಿ ಬರೀಬೇಕು. ಅದು ಯಾವ ಥರ ಅಂದರೆ ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್. ಕರೆಕ್ಟ್ ಆನ್ಸರ್ ಇಸ್ ಇದಿರುತ್ತೆ. ಇನ್ನು ದ ಲಿಮಿಟಿಂಗ್ ವ್ಯಾಲ್ಯೂ ಆಫ್ ದ ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಸ್ಕ್ವೇರ್ ರೂಟ್ ಆಫ್ x ಪ್ಲಸ್ 4. ಇಲ್ಲಿಗೆ ಆನ್ಸರ್ 2 ಬರುತ್ತೆ. ಆ 2 ಹೇಗೆ ಬರುತ್ತೆ ಅಂತ ಇವಾಗ ನೋಡೋಣ. ಇವಾಗ ಇಲ್ಲಿ ಯಾವ ಥರ ಇದೆ ಅದನ್ನು ಬರ್ಕೊಂಡಿದ್ದೀನಿ. ಇವಾಗ ನಾವು ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಅಂತ ಹಾಕ್ಕೊಂಡು ಯಾವ ಥರ ಇದೆ ಹಂಗೆ ಹಾಕ್ಕೊಂಡು ಎಕ್ಸ್ಗೆ ನಾವು 0 ಕೊಡೋಣ. ಇವಾಗ ನಾವು ಎಕ್ಸ್ಗೆ 0 ಕೊಟ್ಟಾಗ 0 ಕ್ಯಾನ್ಸಲ್ ಆಗಿ ಸ್ಕ್ವೇರ್ ಪ್ಲಸ್ 4 ಆಗುತ್ತೆ. ಇವಾಗ 4 ಸ್ಕ್ವೇರ್ ಅನ್ನೋದನ್ನು ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡಬೇಕಂದ್ರೆ ಕ್ಯಾಲ್ಕುಲೇಟ್ರಲ್ಲಿ ಸ್ಕ್ವೇರ್ ಹಾಕ್ಬಿಟ್ಟು 4ಅನ್ನು ಮೆನ್ಷನ್ ಮಾಡಿಬಿಟ್ಟು ಅಡಿಷನ್ ಕೊಟ್ಟರೆ ಅದು ಆನ್ಸರ್ನ ತೋರಿಸುತ್ತೆ. ಸೊ ಆನ್ಸರ್ ಇಸ್ 2. ಇವಾಗ ಗೊತ್ತಾಯ್ತಲ್ಲ ಹೇಗೆ ಬಂತು ಅಂತ, ಅಂದರೆ ಹೇಗೆ ಬಂತು ಅಂತ ಗೊತ್ತಾಯ್ತು ಅಲ್ವಾ. ನೆಕ್ಸ್ಟು ಪಾರ್ಟ್ ಬಿ ಇದೆ ಮತ್ತು ಪಾರ್ಟ್ ಸಿ ಇದೆ. ಪಾರ್ಟ್ ಡಿ ಸೆಕ್ಷನ್ 1 ಸೆಕ್ಷನ್ 2 ಎರಡಿದೆ. ಇದನ್ನು ಬೇಕು ಅಂದರೆ ಕಮೆಂಟಲ್ಲಿ ನನಗೆ ಎಸ್ ಅಂತ ತಿಳಿಸಿ. ಒಂದೊಂದು ಪ್ರಾಬ್ಲಮನ್ನು ಕೂಡ ಯಾವ ಥರ ಬರುತ್ತೆ ಆನ್ಸರ್ ಅಂತ ಸ್ಟೆಪ್ ಬೈ ಸ್ಟೆಪ್ಪು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಆ್ಯಂಡ್ ಆನ್ಸರ್ನ ಕೊಡ್ತಾ ಹೋಗ್ತೀನಿ. ಓಕೆ.